ಸರ್, ರಾಜ್ಯದಲ್ಲಿ ಎಲ್ಲೆಂದರಲ್ಲಿ ಈ ಪ್ಯಾಲಿಸ್ತಾನಿ ಧ್ವಜ ಹಾರಾಡ್ತಿದೆ. ಸರ್ಕಾರ ಮತ್ತು ಇಲ್ಲಿ ಜನ ಏನು ಇದರಲ್ಲಿ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕೋಮುಗಲಭೆ ಜಾಸ್ತಿ ಆಗ್ತದೆ ಮತ್ತು ಕಾಂಗ್ರೆಸ್ ಸರ್ಕಾರದ ಮುಖ್ಯವಾದಂಥ ಒಂದು ಗುರಿ ಅಂದರೆ ಅಲ್ಪಸಂಖ್ಯಾತರ ತುಷ್ಟೀಕರಣ. ಈ ಅಲ್ಪಸಂಖ್ಯಾತ ತುಷ್ಟೀಕರಣ ಆಗಿದ್ದರಿಂದ ಈ ರೀತಿ ಅವರು ಅಲ್ಲಲ್ಲಿ ಗಲಭೆ ಮತ್ತೊಂದು ಯಾವುದೇ ರೀತಿ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಇಲ್ಲದೇ ಭಯಭೀತ ಇಲ್ಲದೇ ಇಂತೆ ಅವ್ರು ಏನು ಬೇಕಾದರೂ ಮಾಡಿ ನಡೀತಿದೆ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಈಗ ಪಾಕಿಸ್ತಾನದ ಧ್ವಜನೂ ಹಾರಿಸ್ತಾರೆ, ಪಾಕಿಸ್ತಾನದ್ದು ಹಾರಿಸ್ತಾರೆ. ಈ ರೀತಿ ವಿದೇಶಿ ಧ್ವಜಗಳನ್ನು ಇಲ್ಲಿ ಹಾರಿಸುವಂಥ ಪ್ರವೃತ್ತಿ ಇರೋದಲ್ಲ, ಇದು ಕಾರಣ ಅಂತಂದರೆ ರಾಜ್ಯ ಸರ್ಕಾರದ ಡೀಲಾತನ, ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿದೆ, ಲಾ ಆ್ಯಂಡ್ ಆರ್ಡರ್ ಕೊಲ್ಯಾಪ್ಸ್ ಆಗಿದೆ. ಆ ರೀತಿಯಿಂದ ಈ ರೀತಿ ದೇಶ ವಿದ್ರೋಹಗಳಿಗೆ ಕೆಲಸ ಮಾಡುವಂಥವ್ರಿಗೆ ಯಾವುದೇ ರೀತಿಯಾದಂಥ ಕಠಿಣ ಕ್ರಮ ಇಲ್ಲ. ಅದಕ್ಕಾಗಿ ಇದೆಲ್ಲ ನಡೀತಿದೆ. ಈ ದಾವಣಗೆರೆಯಲ್ಲಿ ಮತ್ತೆ ಗಣೇಶ ವಿಸರ್ಜನಾ ಸಂದರ್ಭದಲ್ಲಿ ಮತ್ತೆ ಗಲಾಟೆ ಇದೆ. ಅದನ್ನು ಹೇಳಿದ್ರಿ, ಇದು ಬರೀ ದಾವಣಗೆರೆ ಅಂತಲ್ಲ, ಹಿಂದೆ ನೀವು ನೋಡ್ರಿ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಇದ್ದಾಗ ಅವತ್ತು ದಾವಣಗೆರೆಯಲ್ಲಿ ತಿಂಗಳಗಟ್ಟಲೆ ನಡೀತು, ರಾಮನಗರದಲ್ಲಿ ತಿಂಗಳಗಟ್ಟಲೆ ನಡೀತು, ಮುಂದೆ ಅವರು ಅಧಿಕಾರದಿಂದ ಕೆಳಗಿಳಿಸುವಂಥದ್ದು ನಡೀತು. ಬಟ್ ಕಾಂಗ್ರೆಸ್ ಸರ್ಕಾರ ಯಾವಾಗ ಬಂದಿದೆ ಅವಾಗೆಲ್ಲ ಈ ರೀತಿ ಕೋಮುಗಲಭೆ ಆಗಿದ್ದು ನಾವು ನೋಡ್ತೇವೆ. ನೋಡಿ, ಈಗ ಡೆಫಿನೆಟ್ಲಿ ಒಂದಿಲ್ಲ ಒಂದು ಪ್ರಕರಣ ನೋಡ್ಕೊಂಡು ಹೋದರೆ ಇವತ್ತು ಯಾವುದು ಮೂಢ ಹಗರಣ ಹೊರಗೆ ಬಂದ ಮೇಲೆ ಮತ್ತು ವಾಲ್ಮೀಕಿ ನಿಗಮದ ಹಗರಣ ಹೊರಗೆ ಬಂದ ಮೇಲೆ ಈ ಸ್ಕ್ಯಾಮ್ಗಳ ಬಗ್ಗೆ ಡಿಸ್ಕಷನ್ನು, ಕಂಪ್ಲೇಂಟು, ಹೋರಾಟ ಎಲ್ಲ ನಡೆದ ಮೇಲೆ ಈಗ ಒಂದೊಂದಾಗಿ BJP ನಾಯಕರುಗಳ ಮೇಲೆ, JDS ನಾಯಕರ ಮೇಲೆ ಒಂದು ದ್ವೇಷದ ರಾಜಕಾರಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಗ ಕುಮಾರಸ್ವಾಮಿ ಅವರು, ಯಡಿಯೂರಪ್ಪನವರು ಡಿನೋಟಿಫಿಕೇಷನ್ ಕೇಸು. ನಾನು ಕೇಳ್ತೀನಿ ಸಿದ್ದರಾಮಯ್ಯವ್ರಿಗೆ, ಇಷ್ಟು ವರ್ಷ 5 ವರ್ಷ ಸರ್ಕಾರ ಮಾಡಿದ್ದು ಹಿಂದೆ, ಇನ್ನೊಮ್ಮೆ 5 ವರ್ಷ, ಈಗ 1.5 ವರ್ಷ ಆಯ್ತು. ಇವತ್ತು ನಿಮ್ಗೆ ನೆನಪಾದ್ರು ಡಿನೋಟಿಫಿಕೇಷನ್ ಕೇಸು. ಮೊದಲು ಯಾಕೆ ಕೇಸ್ ಹಾಕಲಿಲ್ಲ ಅವಾಗ ಲೋಕಾಯುಕ್ತ ಅಲ್ಲಿ ಕೇಸ್ ಪೆಂಡಿಂಗ್ ಇದ್ದದ್ದು ಯಾಕೆ ನೆನಪಾಗಲಿಲ್ಲ? ಇವತ್ತು ಈ ರೀತಿ ಹಗರಣಗಳು ಬರೋಕ್ಕೆ ಚಾಲು ಮಾಡಿದ್ಮೇಲೆ ಇವೆಲ್ಲ ನೆನಪಾಗ್ತಾವೆ, ಕೇಸನ್ನು ಹುಡುಕಿ ತೆಗೆಯುವಂಥದ್ದು. ಹೀಗಾಗಿ ಈ ರೀತಿ ದ್ವೇಷದ ರಾಜಕಾರಣ ಮುಂದುವರಿದೆ. ಅದಕ್ಕೆ ಈಗ ಒಂದು ವರದಿಯನ್ನು ಆಧಾರ ಇಟ್ಕೊಂಡು ಅವ್ರು ಹೇಳಿದ್ದಾರೆ, ಲ್ಯಾಬ್ ವರದಿ ಆಧಾರ ಮೇಲೆ ಹೇಳಿದ್ದಾರೆ. ಹೀಗಾಗಿ ಇದು ಭಾಳ ಗಂಭೀರವಾದಂಥ ಪ್ರಕರಣ ಇದು. ಯಾರ ಭಕ್ತರ ಒಂದು ನಂಬಿಕೆಯನ್ನೇ ಹದಗೆಡಿಸುವಂಥದ್ದು, ನಂಬಿಕೆಯನ್ನೇ ಕಳ್ಕೊಳ್ಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ರೀತಿ. ಯಾಕಂದರೆ ಜಗನ್ ರೆಡ್ಡಿ ಏನಿದಾರಲ್ಲ, ಜಗನ್ ರೆಡ್ಡಿ ಅವರು ಕ್ರಿಶ್ಚಿಯನ್ ಕನ್ವರ್ಟೆಡ್ಡು. ಹೀಗಾಗಿ ಅವ್ರಿಗೆ ಹಿಂದೂ ಧರ್ಮದ ಮೇಲೆ ಯಾವುದೇ ರೀತಿಯಾದಂಥ ನಂಬಿಕೆ, ವಿಶ್ವಾಸ ಯಾವುದೂ ಇಲ್ಲ. ಹೀಗಾಗಿ ಹಿಂದೂ ರಿಲಿಜನ್ ಏನು ಬಿಲೀಫ್ ಇದೆ ಅಂಡ್ ಡಿಸ್ಟರ್ಬ್ ಮಾಡಲಿಕ್ಕೆ ಅವ್ರು ನೋಡಿದ್ರು ಹೊರತು ಆ ಹಿನ್ನೆಲೆಯಲ್ಲಿ ಇದು ಈ ರೀತಿ ರಿಪೋರ್ಟ್ ಬಂದದ ಮೇಲೆ ಇವೆಲ್ಲ ಸಂಶಯಗಳು ಸ್ಟಾರ್ಟ್ ಆಗ್ತವೆ. ಇದು ಕನ್ವರ್ಟೆಡ್ ಕ್ರಿಶ್ಚಿಯನ್ ಜಗನ್ ರೆಡ್ಡಿ. ಹೀಗಾಗಿ ಇವೆಲ್ಲ ಆಗ್ತದೆ. ಅದಕ್ಕಾಗಿ ಈ ರೀತಿ ಆಗಿದ್ದರೆ ಜಗನ್ ರೆಡ್ಡಿಯವ್ರಿಗಾಗಲಿ, ಅವತ್ತು ಮುಖ್ಯಮಂತ್ರಿ, ಅವತ್ತು ಯಾರು ಕಾಂಟ್ಯಾಕ್ಟ್ ತೊಗೊಂಡಿದ್ದಾರೆ ಮತ್ತು ಅವ್ರು ಯಾರು ಚೇರ್ಮನ್ ಇದ್ದರು ಎಲ್ಲರ ಮೇಲೆ ಕಾನೂನು ಕ್ರಮ ಆಗಬೇಕಂತ ಒತ್ತಾಯ ಮಾಡಿ ಇದು ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವುದು. ನೋಡಿ, ಭಾಳ ಒಂದು ಒಳ್ಳೆಯ ರೀತಿಯಾದ ಒಂದು ಯೋಜನೆ ಹಿಂದೆ ಯಾವ ಸರ್ಕಾರನೂ ಮಾಡಲಿಲ್ಲ. ಹೀಗಾಗಿ ಇವತ್ತು ಚುನಾವಣಾ ಆಯೋಗದ ಮೇಲೆ ಖರ್ಚು ಕಡಿಮೆ ಆಗ್ತದೆ, ದೇಶದ ಚುನಾವಣಾ ವೆಚ್ಚಕ್ಕೂ ಕಡಿವಾಣ ಹಾಕ್ದಂಗೆ ಆಗುತ್ತೆ. ಮತ್ತು ಒಂದು ಸಲ MLA ಎಲೆಕ್ಷನ್ನು, ಒಂದು ಸಲ ಪಾರ್ಲಿಮೆಂಟ್ ಎಲೆಕ್ಷನ್ನು. ಇವತ್ತು ಬರೀ ನಮ್ಮದು ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ಮಾಡೋದು ಬದಲಿ ಪೊಲಿಟಿಕಲ್ ಲೀಡರ್ಸ್ ಆಗಲಿ ಮತ್ತೊಬ್ಬರು ನಾವು ಬೆಳಗಿನ ಸಾಯಂಕಾಲ ಎಲೆಕ್ಷನ್ ಮಾಡೋದಾಗ್ತದೆ. ಹೀಗಾಗಿ ಅದೆಲ್ಲ ಹೋಗಿ ಒಂದೇ ಟೈಮ್ದಲ್ಲಿ ಲೋಕಸಭಾ ಎಲೆಕ್ಷನ್ನು ಮತ್ತು ಅಸೆಂಬ್ಲಿ ಎಲೆಕ್ಷನ್ ಕೊಡೋದ್ರಿಂದ ಟೈಮ್ ಸೇವಿಂಗ್ ಆಗ್ತದೆ, ಹಣಕಾಸಿನ ಖರ್ಚು ಕಡಿಮೆ ಆಗ್ತದೆ, ಕಾಸ್ಟ್ ಸೇವಿಂಗ್ ಆಗ್ತದೆ. ಎಲೆಕ್ಷನ್ದಲ್ಲಿ ಸಿಕ್ಕಾಪಟ್ಟೆ ಖರ್ಚು ಮಾಡುವಂಥದ್ದು ನಿಲ್ತದೆ. ಇದು ಎಲ್ಲ ರೀತಿಯಿಂದ ಒಳ್ಳೆಯದು. ಇದು ಬಂದರೆ ಭಾಳ ಒಂದು ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ದೇಶದಲ್ಲಿ ಕಾಣಲಿಕ್ಕೆ ಸಾಧ್ಯ. ಸ್ವಾಗತ ಮಾಡ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.